ನಮ್ಮೂರಲ್ಲಿದ್ದೀನಿ ನಾನು. ಇದು ಡೇ 2. ನಮಸ್ಕಾರ ಎಲ್ರಿಗೂ, ಹೇಗಿದ್ರ? ಎಲ್ಲ ಸೂಪರ್ ಆಗಿದ್ರ ಅಂತ ಭಾವಿಸ್ತೀನಿ. ಇವತ್ತು ನಾನು ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದೀವಿ. ಹಾಗಾಗಿ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನಮ್ಮ ಅಪ್ಪಾಜಿ ಹತ್ರ ವಿಳದೆಲೆ ಕಟ್ ಮಾಡಿಸ್ಕೊತಾ ಇದ್ದೆ. ಇಲ್ಲ ಹಾಕಕ್ಕೆ ಬೆಂಗಳೂರಲ್ಲಿ ಬಂದು ಕಿಚನ್ ಗಾರ್ಡನ್ಗೆ. ಹಾಗೆ ಪಕ್ಕದ ಮನೆಯಲ್ಲಿ ಎರಳಿಕಾಯಿ ಗಿಡ ಇತ್ತು, ಅದನ್ನು ಕಟ್ ಮಾಡಿಸ್ಕೊಂಡಿದ್ದಾಯ್ತು. ಇನ್ನ ಏನೇನ್ ಬೇಕು ಎಲ್ಲ ತುಂಬಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಇವತ್ತು ಕೂಡ ನಮ್ಮ ಪ್ರೋಗ್ರಾಮ್ ಟೆಂಪಲ್ ರನ್ನೇ ಆಗಿರುತ್ತೆ. ನನ್ನ ಹಸ್ಬೆಂಡ್ ಸೈಡ್ ಮನೆ ದೇವರಿಗೆ ನಾವು ಹೊರಟಿದ್ದೀವಿ ಇವತ್ತು. ಎಲ್ಲ ಮನೆ ಮಂದಿ ಎಲ್ಲ ಮನೆಗೆ 10:30ಗೆ ರೀಚ್ ಆದ್ವಿ. ಇನ್ನ ಅವ್ರನ್ನೆಲ್ಲ ಓಡಿಸ್ಕೊಂಡು ಇನ್ನ ನಾನು ಸಕ್ಕತ್ತಾಗಿ ರೆಡಿ ಆಗಿದ್ದೆ. ಮಳೆ ಬೇರೆ ಸಕ್ಕತ್ತಾಗಿ ಬರ್ತಾ ಇತ್ತು. ದಾರಿ ಹೇಗೆ ಅಂದ್ರೆ ಹಳೆಬೀಡ್ ಮೇಲೆ ಹೋಗ್ಬೇಕಾಗತ್ತೆ. ಸೊ ಹಳೆಬೀಡಲ್ಲಿ ಅಲ್ಲಿ ನಿಲ್ಸ್ಕೊಂಡು ಹೂವು, ಹಾರ, ಹಣ್ಣು ಎಲ್ಲ ತಗೊಂಡ್ಬಿಟ್ಟು ಇನ್ನ ಮನೆ ದೇವ್ರ ಸನ್ನಿಧಿಗೆ ರೀಚ್ ಆದ್ವಿ. ಇದೇ ನಮ್ಮ ಮನೆ ದೇವ್ರ ಸನ್ನಿಧಿ, ವೀರಭದ್ರೇಶ್ವರ ಸ್ವಾಮಿ. ನಾವು ಹೋಗಿದ್ದು ಸ್ಯಾಟರ್ಡೆ ಅಂದ್ರೆ ಶನಿವಾರ ಆದ ಕಾರಣ ಯಾರು ಜನ ಇರಲಿಲ್ಲ. ನಾವಷ್ಟೇನೆ ಇದ್ದಿದ್ದು, ಇನ್ನ ಪೂಜಾರು ಅಷ್ಟೇನೆ. ಇನ್ನ ಮಂಡೇ ಎಲ್ಲ ಬಂದ್ರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಯೂಶಲಿ ಹೇಳಿ ಕೇಳಿ ಶಿವನ್ ದೇವಸ್ಥಾನ ಅಲ್ವಾ, ಹಾಗಾಗಿ ಆನ್ ದ ವೇ ವಾಪಸ್ ಬರ್ದ ನನ್ನ ಹಸ್ಬೆಂಡ್ ಸೈಡ್ ರಿಲೇಟಿವ್ ಮನೆ ಅಲ್ಲೊಂದು ಸಿಕ್ತು. ಸೊ ಅಲ್ಲಿ ಎಳ್ನೀರೆಲ್ಲ ಕೆಡು ಕೊಡ್ತಾ ಇದ್ರು ಕುಡಿಯೋದಿಕ್ಕೆ. ಊಟನೂ ಅಲ್ಲೇ ಮುಗಿಸ್ಕೊಂಡು ಅಂಡ್ ಇನ್ನೇನು ಹಳೆಬೀಡ್ ದೇವಸ್ಥಾನದ ಮುಂದೆನೆ ಬಂದ್ವಿ ಅಂತ. ಸೊ ದೇವಸ್ಥಾನ ನೋಡೋಣ ಅಂತ ಬಂದಿದ್ದಾಯ್ತು. ಲಿಟ್ರಲಿ ಸಖತ್ತಾಗಿದೆ. ಒಂದ್ ಕಾರ್ವಿಂಗ್ಸ್ ಇದೆಯಲ್ಲ, ಸಖತ್ತಾಗಿದೆ ನಿಜವಾಗ್ಲೂ. ಫೀಲ್ ಮಾಡಕ್ಕೆ ಚಂದ. ಇದನ್ನ ಮುಗಿಸೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಸೊ ಸೀದಾ ಮನೆಗೆ ಬಂದ್ವಿ. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ.